ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಂದಿನಗರದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಪೂರ್ವಭಾವಿ ಸಭೆ. ಜನವರಿ 17ರಿಂದ 3 ದಿವಸಗಳ ಕಾಲ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯಮೇಳ ಆಯೋಜನೆ. ವಿವಿಧ ಸಮಿತಿಗಳ ರಚನೆ ಯಶಸ್ವಿಗೊಳಿಸಲು ಪ್ರೊಫೆಸರ್ KC ವೀರಣ್ಣ ಅವರಿಂದ ಕರೆ. ಸಂತಪುರ ವಸತಿ ಶಾಲೆ ಅವ್ಯವಸ್ಥೆಗೆ ಶಾಸಕ ಪ್ರಭು ಚವ್ಹಾಣ್ ಕಿಡಿ. ಮಕ್ಕಳು ಊಟ ಮಾಡುವಾಗ ಆಹಾರ ಸೇವಿಸಿ ಪರೀಕ್ಷೆ. ಇನ್ಮುಂದೆ ಹೀಗೆಲ್ಲ ಚಪಾತಿಯನ್ನ ಮಾಡಬೇಡಿ, ಸರಿಯಾಗಿ ಮಾಡಿಕೊಡಿ, ಇಲ್ಲದಿದ್ದರೆ ನೋಟಿಸ್ ನೀಡಲಾಗುವುದು ಎಂದು ಗರಂ ಆದ ಚವ್ಹಾಣ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಷ್ಟ್ರಪತಿಯವರಿಗೆ ಬರೆದ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಕೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಗದ್ದಲ ಎಬ್ಬಿಸ್ತಾ ಇದ್ದಾರೆ ಅಮಿತ್ ಶಾ. ಅಮೃತರಾವ್ ಚಿಮ್ಕೋಡೆ ಆಕ್ರೋಶ. ದೊಣಗಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೇವೆಯಿಂದ ವಜಾಗೊಳಿಸುವಂತೆ ರಕ್ಷಣಾ ವೇದಿಕೆ ವತಿಯಿಂದ ಮನವಿ. ಭಾಲ್ಕಿ ತಾಲೂಕಾ ಪಂಚಾಯತ್ ಇಒ ಅವರಿಗೆ ಮನವಿ ಸಲ್ಲಿಕೆ. ಹಲವು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಎಸಗಿದ್ದು ಸಾಬೀತಾಗಿದೆ ಎಂದು ಆರೋಪ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2025ರ ಜನವರಿ 17ರಿಂದ 19ರವರೆಗೆ 3 ದಿವಸಗಳ ಕಾಲ ನಂದಿನಗರದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜಿಸಲಾಗಿದೆ. ಈ ನಿಮಿತ್ತವಾಗಿ ಇಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಜಿಲ್ಲೆಯ ಹಲವು ಶಿಕ್ಷಣ ಸಂಸ್ಥೆಗಳ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡು ಹಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂತಹ ಪ್ರೊಫೆಸರ್ KC ವೀರಣ್ಣ ಅವರು ತಿಳಿಸಿದರು. ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆ ಮುಗಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು, ರೈತರು ಯಾವ ರೀತಿ ಅತ್ಯಾಧುನಿಕ ತಂತ್ರಗಳನ್ನು ಅಳವಡಿಸಿಕೊಂಡು ಕೃಷಿ, ಹೈನುಗಾರಿಕೆ, ಜಾನುವಾರು ಆಮೇಲೆ ಸಾಕಾಣಿಕೆ ಮಾಡಬೇಕೆಂದು ಮೇಳದಲ್ಲಿ ತಿಳಿಸಿಕೊಡಲಾಗುತ್ತೆ. ಶುದ್ಧ ಹಾಲು ಉತ್ಪಾದನೆ, ಸರ್ಕಾರದ ಯೋಜನೆಗಳು, ಆಡು ಮತ್ತು ಕುರಿ ಸಾಕಾಣಿಕೆ, ಸಮಗ್ರ ಕೃಷಿ ಪದ್ಧತಿ, ಹೀಗೆ ಹಲವು ಆಕರ್ಷಣೆಗಳು ಮೇಳದಲ್ಲಿ ಇರಲಿವೆ ಎನ್ನುವಂಥ ಮಾತನ್ನು ಕೂಡ ವೀರಣ್ಣ ಅವರು ಹೇಳಿದರು. ಈ ಪಶು ಮೇಳದಲ್ಲಿ ಶ್ವಾನ ಪ್ರದರ್ಶನ ಹಾಗೂ ವಿಧೇಯತೆ ಪರೀಕ್ಷೆ, ಸಣ್ಣ ಮತ್ತು ಮುದ್ದು ಪ್ರಾಣಿಗಳ ಪ್ರದರ್ಶನ, ಜಾನುವಾರು ಮತ್ತು ಕುಕ್ಕುಟ ತಳಿಗಳ ಪ್ರದರ್ಶನ, ಮೀನು ತಳಿಗಳ ಮತ್ತು ಅಲಂಕಾರಿಕ ಮೀನು ಪ್ರದರ್ಶನಗಳು, ಮೌಲ್ಯವರ್ಧಿತ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಪ್ರದರ್ಶನ ಜರುಗಲಿದೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ತಮ್ಮ ಜಾನುವಾರುಗಳೊಂದಿಗೆ ಆಗಮಿಸಲಿದ್ದಾರೆ. ರೈತರ ಶ್ರೇಯೋಭಿವೃದ್ಧಿಗೆ ಈ ಪಶು ಮೇಳ ಸಹಕಾರಿಯಾಗಲಿದೆ. ಎಲ್ಲರೂ ಸಹಕಾರ ನೀಡಬೇಕೆಂದು ಪ್ರೊಫೆಸರ್ KC ವೀರಣ್ಣ ಕೋರಿದರು. ವಿಶ್ವವಿದ್ಯಾಲಯದ ವಿಸ್ತೀರ್ಣ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಔಟೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ದೇಶಿ ತಳಿಗಳ ಪ್ರಾಣಿಗಳ ಪ್ರದರ್ಶನ, ಕುರಿ, ಆಡು ಮತ್ತು ಶ್ವಾನ ಸೇರಿದಂತೆ ಹಲವು ಪ್ರಾಣಿಗಳ ಪ್ರದರ್ಶನ ನಡೆಯಲಿದೆ. ಈ ಪಶು ಮೇಳದಲ್ಲಿ ನೀವು ಪಾಲ್ಗೊಳ್ಳಿ, ನಿಮ್ಮ ಅಕ್ಕಪಕ್ಕದವರನ್ನು ಕರೆತಂದು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಇದೇ ವೇಳೆ ಪೂರ್ವಭಾವಿ ಸಭೆಯಲ್ಲಿ ಮೇಳದ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ನಿವೃತ್ತ ಡೀನ್ರವರಾಗಿರುವಂತಹ ಡಾಕ್ಟರ್ ಸುರೇಶ್ ಪಾಟೀಲ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಭತ್ಮುರ್ಗೆ, ಪ್ರಮುಖರಾದ BG ಶೆಟ್ಕರ್, ಡಾಕ್ಟರ್ ಅಬ್ದುಲ್ ಖದೀರ್, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಹಾವಶೆಟ್ಟಿ ಪಾಟೀಲ್, ಡಾಕ್ಟರ್ ಗೌತಮ್ ಅರಳಿ, ಮಂಗಲ ಭಾಗವತ್, ಡಾಕ್ಟರ್ UC ಪಾಟೀಲ್, ವಿರೂಪಾಕ್ಷ ಗಾದ್ಗೆ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ನಾವು ನಮ್ಮ ವಿಶ್ವವಿದ್ಯಾಲಯದ 20ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಜನವರಿ 17ರಿಂದ 19, 2025ರಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಮೇಳದ ಯಶಸ್ವಿಗೋಸ್ಕರ ನಾವು ಪೂರ್ವಭಾವಿಯಾಗಿ ನಮ್ಮ ಬೀದರ್ನಲ್ಲಿರ್ತಕ್ಕಂಥ ಎಲ್ಲ
ಪ್ರಮುಖ ನಾಗರಿಕರ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆಯಲ್ಲಿ ಸಾಕಷ್ಟು ಮಂದಿ ಬೀದರ್ನ ಗಣ್ಯರು ಭಾಗವಹಿಸಿ ತಮ್ಮ ಈ ಒಂದು ಮೇಳದ ಯಶಸ್ವಿಗೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಮೇಳದ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮನಸ್ಸನ್ನು ಬಿಚ್ಚಿ ಹೇಳಿದ್ದಾರೆ. ಇದರ ಒಟ್ಟಿಗೆ ವಿಶ್ವವಿದ್ಯಾಲಯದ ಸರ್ವತೋಮುಖ ಅಭಿವೃದ್ಧಿಗೂ ಸಹ ನಾವು ಇದ್ದೀವಿ ಅಂತ ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿನ ಬೀದರ್ ನಗರದ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಮೇಳದ ವಿಶೇಷತೆ ಏನಪ್ಪ ಅಂದರೆ, ಈ ಮೇಳ ಜಾನುವಾರುಗಳ ವಿವಿಧ ತಳಿಯ ಪ್ರದರ್ಶನ, ಕುಕ್ಕಟ ಅಂದರೆ ಕೋಳಿಗಳ ವಿವಿಧ ತಳಿಗಳ ಪ್ರದರ್ಶನ, ಮೀನುಗಳ ವಿವಿಧ ತಳಿಗಳ ಪ್ರದರ್ಶನ, ಕುರಿ ಮೇಕೆಗಳ ಪ್ರದರ್ಶನ, ಮತ್ತು ಇದರ ಜೊತೆಗೆ ಸಾಕು ನಾಯಿಗಳ ಪ್ರದರ್ಶನ, ಮತ್ತು ಈ ಒಂದು ಪಶುಪಾಲನೆಗೆ ಪೂರಕವಾಗಿ ಅವಶ್ಯಕ ಇರತಕ್ಕಂಥ ಮೇವು ಇರಬಹುದು, ಪಶು ಆಹಾರ ಇರಬಹುದು, ಮೀನಿನ ಆಹಾರ ಇರಬಹುದು, ಮತ್ತು ಕೃಷಿ ಮತ್ತು ಪಶುಪಾಲನೆಯನ್ನು ಯಾಂತ್ರೀಕರಣ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿರ್ಬೋದು, ವೈಜ್ಞಾನಿಕ ಮಾಹಿತಿ ಇರಬಹುದು. ಇವೆಲ್ಲದರ ಜೊತೆಗೆ ಯಾರು ಈಗಾಗಲೇ ಯಶಸ್ವಿಯಾಗಿ ಪಶುಪಾಲನೆ ಮಾಡ್ತಾ ಇದ್ದಾರೆ, ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನ ಇಲ್ಲಿ ಈ ವೇದಿಕೆಯಲ್ಲಿ ಒಗ್ಗೂಡಿಸಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ರೈತಾಪಿಗಳಿಗೆ ಒಂದು ಇತ್ತೀಚಿನ ದಿನಗಳಲ್ಲಿ ಪಶುಪಾಲನೆಯಲ್ಲಿ, ಮೀನುಗಾರಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ ಆಗಿರ್ತಕ್ಕಂಥ ವಿವಿಧ ಮೊದಲುಗಳು ಅಂದರೆ ಏನೇನು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಆಗಿದೆ ಅವೆಲ್ಲವನ್ನು ನಮ್ಮ ಈ ಒಂದು ಜನದ ಭಾಗರಿಗೆ ನಾವು ಕೊಡ ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಿರುದ್ಯೋಗ ಯುವಕರಿಗೆ ಈ ಒಂದು ಕ್ಷೇತ್ರಗಳಲ್ಲಿ ಉದ್ಯಮಿತಗಳು ಸಹಕಾರಿಯಾಗಲಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನರ ಒಂದು ಅಂದರೆ ನಾವು ಹೇಳ್ತೀವಿ ಜೀವನೋಪಾಯಕ್ಕೇ ಪಶುಪಾಲನೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ತಮ್ಮ ಪಶುಪಾಲನೆ ಮುಖಾಂತರ ಆದಾಯ ಹೆಚ್ಚು ಮಾಡಿಕೊಳ್ಳಿಕ್ಕೂ ಸಹ ಸಹಕಾರಿಯಾಗಲಿದೆ. ಆದ್ದರಿಂದ ಈ ಒಂದು ಮೇಳದ ಸದುಪಯೋಗವನ್ನು ಪಡ್ಕೊಳ್ಳಲು ಎಲ್ಲ ನಮ್ಮ ಕರ್ನಾಟಕದ ಜನ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ಎಲ್ಲ ರೈತರು, ಉದ್ಯಮಿಗಳು, ಯುವ ಉತ್ಸಾಹಿಗಳು ಭಾಗವಹಿಸಿ ಮೇಳವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2025 ಜನವರಿ 17ರಿಂದ 19ರವರೆಗೆ ತನ್ನ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜಿಸುತ್ತಿದೆ. ಈ ಮೇಳವು ಪಶುಪಾಲನೆ, ಕುಕ್ಕುಟ ಸಾಕಣೆ ಮತ್ತು ಮೀನುಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಪರಿಚಯಿಸುವುದಲ್ಲದೆ ಸುಮಾರು 200 ಮಳಿಗೆಗಳ ಮೂಲಕ ಸಮಗ್ರ ಕೃಷಿ ಅಭಿವೃದ್ಧಿಗಾಗಿ ಕೃಷಿ ಉಪಕರಣಗಳು, ಮತ್ಸ್ಯ ಸಾಕಾಣಿಕೆ ಪದ್ಧತಿಗಳು, ಪಶು ಆರೋಗ್ಯ ನಿರ್ವಹಣೆ ಮತ್ತು ಕುಕ್ಕುಟ ಕ್ಷೇತ್ರದಲ್ಲಿ ಗಿರಿರಾಜ, ಸ್ವರ್ಣಧಾರ, ರಾಜ 2 ಮುಂತಾದ ಕಡಿಮೆ ಖರ್ಚಿನಲ್ಲಿ ಸಾಕಬಹುದಾದ ಹೆಚ್ಚು ಲಾಭದಾಯಕ ದೇಶಿ ತಳಿಗಳನ್ನು ಪ್ರದರ್ಶಿಸಲಾಗುತ್ತದೆ. ಜೊತೆಗೆ ಸ್ವಯಂಚಾಲಿತ ಫೀಡ್ ವ್ಯವಸ್ಥೆ ಮತ್ತು ಹವಾನಿಯಂತ್ರಿತ ಕೋಳಿ ಮನೆಗಳ ತಂತ್ರಜ್ಞಾನಗಳ ಮಾದರಿ ತಾವು ನೋಡಲಿದ್ದೀರಿ. ರೈತ ವಿಜ್ಞಾನಿ ಸಂವಾದ, ಶ್ವಾನ ಪ್ರದರ್ಶನ ಮತ್ತು ಇನ್ನೂ ಹಲವು ಉತ್ಸಾಹದಾಯಕ ಕಾರ್ಯಕ್ರಮಗಳು ಈ ಮೇಳದಲ್ಲಿ ನಿಮಗೆ ಲಭ್ಯವಾಗುತ್ತದೆ. ನಿಮ್ಮ ಕೃಷಿ ಜ್ಞಾನವನ್ನು ವಿಸ್ತರಿಸಲು ಮತ್ತು ನವೀನ ಮಾಹಿತಿ ಪಡೆಯಲು ಬನ್ನಿ. ಈ ಮಹತ್ವದ ಮೇಳದಲ್ಲಿ ಪಾಲ್ಗೊಳ್ಳಿ ಹಾಗೂ ಸುತ್ತಮುತ್ತಲಿನವರನ್ನು ಕರೆತನ್ನಿ. ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಡಿಸೆಂಬರ್ 23ರಂದು ಔರಾದ್ ಬಿ ತಾಲೂಕಿನ ಸಂತಪುರ್ನಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರನ್ನೇ ಭೇಟಿ ನೀಡಿ ಅಲ್ಲಿರುವಂತಹ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದರು. ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕೋಣೆಗಳು, ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನು ಗಮನಿಸಿದರು. ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡ್ತಾ ಇರುವಂತಹ ಮಕ್ಕಳೊಂದಿಗೆ ಶಾಸಕರು ಕೂಡ ಕೂತ್ಕೊಂಡು ಅಡುಗೆ ರುಚಿಯನ್ನು ಮತ್ತು ಗುಣಮಟ್ಟವನ್ನು ಪರೀಕ್ಷೆ ಮಾಡಿದರು. ಅರೆಬೆಂದ ಚಪಾತಿ, ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನ,
ಇದನ್ನು ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡರು. ಪ್ರತಿನಿತ್ಯ ಅಡುಗೆ ಹೀಗೆ ಇರುತ್ತದೆಯೇ ಎಂದು ಮಕ್ಕಳನ್ನ ಪ್ರಶ್ನೆ ಮಾಡಿದರು. ಈ ಬಾರಿ ಬಂದ ಗೋಧಿ ಸರಿ ಇಲ್ಲ, ಹಾಗಾಗಿ ಚಪಾತಿ ಒಂದಿಷ್ಟು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಅಡುಗೆ ಸಿಬ್ಬಂದಿಗಳು ಹೇಳಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನು ವಸತಿ ನಿಲಯಕ್ಕೆ ಕಳಿಸ್ತಾರೆ. ಅವರ ಭರವಸೆಗೆ ಧಕ್ಕೆಯಾಗದಂತೆ ಕೆಲಸ ಮಾಡಬೇಕು. ಆಹಾರವನ್ನು ಸರಿಯಾಗಿ ಬೇಯಿಸಬೇಕು. ಊಟದ ಸ್ಥಳ ಶುಚಿಯಾಗಿಡಬೇಕು. ಅಡುಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯಪೂರ್ವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವಂತಹ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಲ್ಸೆಟ್ಟಿ ಚಿದ್ರೆ, ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಜನರು ಉಪಸ್ಥಿತರಿದ್ದರು. ನೋಡ್ರಿ ಈ ಚಪಾತಿ ನೋಡ್ರಿ, ಈ ನೋಡ್ರಿ ಫ್ರೈ ನೋಡಿ ನೋಡಿ ಈಗ ಮಾಡಬಾರ್ದು ನಾ ಹಿಂಗೆ ಐತೆ. ಈಗ ಕೊಡ್ರಪ್ಪ ಇಲ್ಲಿ ನೋಡಿ, ಈಗ ನೋಡ್ರಿ ಚಪಾತಿ ನೋಡ್ರಿ, ಈ ನೋಡಿ ಚಪಾತಿ, ಈ ಚಪಾತಿ ನೋಡ್ರಿ, ಯಾವ ಚಪಾತಿ ಮಾಡ್ರಿ. ಗೋಧಿ ಬಿ ಕ್ವಾಲಿಟಿ ಇಲ್ಲ. ಯಾವ ಸಪ್ಲೈ ಮಾಡ್ತಾ ಇದಾರೆ? ಯಾವ ರಾಶನ್ ಬಿಡಿಸಿ ಬರ್ತಾರೆ. ಬೇರೆ ಯಾರು ಬರ್ತಾರೆ? ಯಾರು ಸಪ್ಲೈ ಮಾಡ್ತಾರೆ? ಏನೇನು ಬರುತ್ತೆ ನೋಡಿ ಪೂರಾ ಕೊಡ್ರಿ. ಊಟ ಮಾಡುತ್ತೆ, ಊಟ ಮಾಡಿ ನಾನು ಮಾಡಲ್ಲ. ಅವ್ರಿಗೆ ಮೆಮೊ ಕೊಡ್ರಿ. ಪೂರ್ತಿ ಕಚ್ಚಾ ಬೀಚಿ ಆಗಬಾರ್ದು. ಪೂರ್ತಿ ನೋಟಿಸ್ ಕೊಡ್ರಿ. ಹಿಂಗ ತಾವು ಕ್ರಮ ನೀವು ಆಗಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆ ಮೂಲಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಕೆಪಿಸಿಸಿ ಉಪಾಧ್ಯಕ್ಷ ಕೆ ಪುಂಡ್ಲಿಕರಾವ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಂಕರರಾವ್ ದೊಡ್ಡಿ, ಸಂಜಯ್ ಜಾಗೀರ್ದಾರ್, ಪಂಚ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಧ್ಯಕ್ಷ ಅಮೃತರಾವ್ ಚಿಂಪೋಡೆ, ಜಿಲ್ಲಾ ವಕ್ತಾರರಾಗಿರುವಂತಹ ಜಾರ್ಜ್ ಫರ್ನಾಂಡಿಸ್, ಡಿಸಿಸಿ ಕಾರ್ಯದರ್ಶಿಗಳಾಗಿರುವಂತಹ ಸುನಿಲ್ ಬಚ್ಚನ್ ಸೇರಿದಂತೆ ಇನ್ನು ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕನ್ನಡದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಶಬ್ದ ಬರ್ತಾ ಇದೆ, ಕುವೆಂಪುರವ್ರ ನುಡಿ. ಜೊತೆಗೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ. ಭಾರತ ಮಾತೆಯ ಮಕ್ಕಳು ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳಿದ್ದವರು ಉಪವಾಸ ಬೀಳಬೇಕು, ಕಾಲು ಮುರಿಬೇಕು, ಕೈ ಮುರಿಬೇಕು, ಸಾಯ್ಬೇಕು ಅಂತ ಇಚ್ಛೆ ಪಡಂಗಿಲ್ಲ. ಹಾಗೆ ಭಾರತ ದೇಶದ 140 ಕೋಟಿ ಜನ ಸುಖವಾಗಿರ್ಬೇಕು. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಮನಗಂಡು ಸುಮಾರು ಅವಾಗಿನ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು 2 ವರ್ಷ 11 ತಿಂಗಳ 18 ದಿವಸ ರಾತ್ರಿ ಆಗಲ್ಲ ಅನ್ನದೇ ತನಗೆ ಇರ್ತಕ್ಕಂಥ 4 ಮಕ್ಕಳ ಜೀವ ಹೋದರೂ ಸಹಿತ 4 ಮಕ್ಕಳ ಜೀವ ಹೋಗಿರ್ಬೋದು, ಆದರೆ ದೇಶಕ್ಕಿಂತ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಬೇಕಂತ ತಿಳ್ಕೊಂಡು ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿದ್ದಿಗಣ್ಣಾಗಿ ಯಾರು ಮಾತಾಡಿದ್ರು ಭೀ ಅವ್ರ ಮಾತು ಬಾಬಾ ಸಾಹೇಬ್ರ ಪಾದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ನಮ್ಮ ಭಾರತದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ BJP ಸರ್ಕಾರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು, ಅಮಿತ್ ಶಾ ಸಾಹೇಬರು ಗೃಹ ಮಂತ್ರಿಗಳು, ಅವರು ಮಾತಾಡ್ತಾರೆ. ಶಬ್ದ ಹೇಳ್ತದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ
ಮಾಣಿಕ್ಯದ ಸಲಾಕೆ ಅಂತಿರಬೇಕು, ನುಡಿದರೆ ಸ್ಫಟಿಕದ ಈ ಥರ ಶುದ್ಧವಾಗಿರ್ಬೇಕನ್ನೋ ಭಾಷಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ವೇಳೆ ಮತದಾನದ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಮಕ್ಕಳು ಗಂಡಸು ಮಕ್ಕಳು 18 ವರ್ಷ ಮೇಲ್ಪಟ್ಟಂಥ ಹೆಣ್ಮಕ್ಕಳು 23 ವರ್ಷದ ಮೇಲ್ಪಟ್ಟಂಥ ಗಂಡು ಮಕ್ಕಳು ಒಂದು ವೇಳೆ ಅಧಿಕಾರ ಕೊಡದೇ ಇದ್ದರೆ ಮತ ಹಾಕದೇ ಇದ್ದರೆ ಅಮಿತ್ ಶಾಜಿ ನೀವು ಈ ದೇಶದ ಗೃಹ ಮಂತ್ರಿ ಆಗ್ತಿದ್ದೀರಾ? ಇದನ್ನು ನಿಮ್ಮ ನುಡಿ ತಪ್ಪಂತ ತಿಳ್ಕೊಂಡು ಇದಕ್ಕೆ ಪ್ರತಿಭಟನೆ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿ ಹಿರಿಯರ ಮುಖಾಂತರ ಈಗ ಹೆಸರು ಹೇಳಿದಾರ ಪರ್ವೇಜ್ ಅವರು, ನಾನು ಹೆಸರು ಹೇಳ್ತಕ್ಕಂಥದ್ದಲ್ಲ, ಎಲ್ಲರನ್ನ ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡಿ ಶಬ್ದ ಹೇಳ್ತಾರೆ, ಅಂಬೇಡ್ಕರ್ अंबेडकर 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 एक फैशन हुआ है। अगर यही बात भगवान से अगर प्रार्थना करते तो 7 जन्म में स्वर्ग जाते थे। किसका बाप स्वर्ग ऊपर जाने के लिए रास्ता कौन बनाया? कॉमन सेंस होना चाहिए। नीचे जाते अमित शाह जी, एक दिन पूरे लोग आयसो मर जाने के बाद डालते हैं जमीन के अंदर, ऊपर कैसा जाता? ये कॉमन सेंस नहीं है क्या? गृह मंत्री बनते देश का 140 करोड़ लोग। ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಅಮಿತ್ ಭಾಲ್ಕಿ ತಾಲೂಕಿನ ಡೊಣಗಪುರ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ತಲೆದೋರಿದೆ. ಅಲ್ಲಿರುವಂತಹ ಪಿಡಿಒ ನರೇಂದ್ರ ಬಿರಾದಾರ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಡೊಣಗಪುರ ಗ್ರಾಮ ಪಂಚಾಯತ್ ಪಿಡಿಒ ಸಾಕಷ್ಟು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ಅದು ಸಾಬೀತಾಗಿದೆ ಎಂದು ವೇದಿಕೆ ಪ್ರಮುಖರು ನೇರ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ ಅವರನ್ನ ಸೇವೆಯಿಂದ ವಜಾಗೊಳಿಸುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ಇದೇ ವೇಳೆ ಸುನೀಲ್ ಕುಮಾರ್ ಬಳತೆ, ಸಂಜು ಕುಮಾರ್, ರೇವಣಸಿದ್ದ ಬೊಂಬಳಿಗೆ, ನಾಗೇಶ್ ನೇಳಿಗೆ, ಸುಮಿತ್ ವೀರ್ಶೆಟ್ಟಿ, ಅಜಯ್ ಕರ್ಸಣ್ಣ, ಕೇದಾರ್ನಾಥ್ ಬೊಂಬಳಗಿ, ಶಿವಕುಮಾರ್ ಸ್ವಾಮಿ, ಅಮರ್ ಕಾಮಶೆಟ್ಟಿ, ನೀಲಕಂಠ ಕನ್ನಾಳೆ, ಶಿವಕುಮಾರ್ ಕೋಲಾಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಿಡಿಒ ಅವರಿಗೆ ಒಂದು ವೇಳೆ 1 ವಾರದ ಒಳಗಾಗಿ ಅವರನ್ನು ವಜಾಗೊಳಿಸದೇ ಇದ್ದರೆ ಅಥವಾ ಬೇರೆಡೆಗೆ ವರ್ಗಾವಣೆ ಮಾಡದೇ ಇದ್ದರೆ ಜಾನುವಾರುಗಳೊಂದಿಗೆ ಹಾಗೂ ರೈತರೊಂದಿಗೆ ತಾಲೂಕು ಪಂಚಾಯತ್ ಮುಂದೆ ಧರಣಿಯನ್ನು ನಡೆಸಲಾಗುವುದು ಎನ್ನುವಂತಹ ಎಚ್ಚರಿಕೆ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ನೀಡಿದ್ದಾರೆ. 6 ಮನೆಗಳನ್ನು ಪಂಚಾಯಿತಿ ಖಾತೆಗೆ ಸೇರಿಸಲು ಬಡ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ಇಂತಹ 10 ಹಲವು ಗಂಭೀರವಾದ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು, ಇಂತಹ ಅಧಿಕಾರಿಯ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಂಡು ತಕ್ಷಣದಿಂದ ಸೇವೆಯಿಂದ ವಜಾಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. 1 ವಾರದಲ್ಲಿ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸದೆ ವಜಾಗೊಳಿಸದೇ ಇದ್ದಲ್ಲಿ ಡೊಣಗಾಪುರ ಗ್ರಾಮದ ರೈತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಜಂಟಿಯಾಗಿ ತಾಲೂಕು ಪಂಚಾಯಿತಿಯಲ್ಲಿ ರೈತರ ದನಕರುಗಳೊಂದಿಗೆ ಅರ್ಥಾತ್ ಜಾನುವಾರುಗಳೊಂದಿಗೆ ಧರಣಿಯನ್ನ ಕೂಡಲಾಗುವುದು. ಇದರ ಪ್ರತಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಂರಕ್ಷಣಾ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ. ಈಗಾಗಲೇ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಿಗೆ 7 ದಿವಸ ಗಡುವನ್ನು ನೀಡಿದ್ದೇವೆ. ಆ 1 ವಾರದ ಒಳಗೆ ಡೊಣಗಾಪುರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರುವ ನರೇಂದ್ರ ಬಿರಾದಾರನ್ನ ಕೂಡಲೇ ತಕ್ಷಣ ವಜಾ ಮಾಡದೆ ಹೋದಲ್ಲಿ ಬರುವಂತಹ ದಿನಗಳಲ್ಲಿ 1 ವಾರದ ನಂತರ ಯಾರು ವಂಚಿತರಾಗಿದ್ದರೋ ರೈತರು, ಆ ರೈತ ಸಂಘಟನೆಗಳು ರೈತರೊಂದಿಗೆ, ಕಾರ್ಮಿಕರೊಂದಿಗೆ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಜೊತೆಗೆ ಜಂಟಿಯಾಗಿ ನಮ್ಮ ದನಕರುಗಳನ್ನ ತಾಲೂಕಾ ಪಂಚಾಯತ್ನ ಕಚೇರಿ ಒಳಗೆ ತಂದು ಅದರ ಜೊತೆಗೆ ಧರಣಿಯನ್ನ ಮಾಡುವಂತದ್ದು ನಾವು ಹೇಳಿದ್ದೇವೆ. ಈಗ ಎಚ್ಚರಿಕೆ ಕೊಟ್ಟಿದ್ದೇವೆ. ತಾಲೂಕಾ ಪಂಚಾಯತ್ನ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅವ್ರು ಎಚ್ಚೆತ್ತುಕೊಡ್ಬೇಕು, ಕೂಡಲೇ ಎಚ್ಚೆತ್ತುಕೊಂಡು ತಕ್ಷಣ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂತಂದ್ರೆ 100ಕ್ಕೆ 100ರಷ್ಟು ನಾವು ದನ ಕರುಗಳನ್ನ ತಂದು ತಾಲೂಕಾ ಪಂಚಾಯತ್ ಒಳಗೆ ನಾವು ಧರಣಿಯನ್ನು ಆರಂಭಿಸ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡ ಮನವಿ ಕೊಡಲಿದ್ದೇವೆ. ಬೀದರ್ ಸಂಸದರು ಸಾಗರ್ ಖಂಡ್ರೆ ಕೂಡ ಮನವಿ ನೀಡುತ್ತೇವೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಡಾಕ್ಟರ್ ಗಿರೀಶ್ ಬದಲೇರು ಕೂಡ ನಾವು ಮನವಿಯನ್ನು ಕೊಡ್ತೇವೆ. ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಅಧಿಕಾರಿ ಮಂತ್ರಿ ಆಗಿರುವಂತಹ ಪ್ರಿಯಾಂಕಾ ಖರ್ಗೆ ಕೂಡ ಇದು ಮಾಹಿತಿಯನ್ನು ನಾವು ಸಲ್ಲಿಸುತ್ತೇವೆ. ನೋಡಿ ಎಷ್ಟು ಟ್ಯಾಕ್ಸ್ ಗಳನ್ನ ವಸೂಲಿ ಮಾಡಿದ್ದಾರೆ ಅಂತಂದ್ರೆ, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡಿ ನಾವು ಯಾರಾದ್ರೂ ಕೇಳಿದ್ರೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾರೆ. ಉದಾಹರಣೆ ಆಗಿ ಅವ್ರ ಅಭಿವೃದ್ಧಿಯನ್ನು ನೋಡುವಾಗ ನೋಡಿ ಇದು ನಮ್ಮ ಮಹಾದೇವ್ ಟೆಂಪಲ್ ಇದೆ, ಪಂಚಾಯತ್ ಬಲ್ಲಿ ಕುಡಿಯುವ ನೀರು, ದನಗಳು ಕುಡಿಯುವ ನೀರು, ದನಗಳಿಗೆ ಮಾತಾಡೋ ಬರಲ್ರಿ, ಒಳ್ಳೆ ನೀರು ಕುಡಿಬೇಕಂತಂದು. ಇದು ಅವರ ಪರಿಸ್ಥಿತಿ ಹೇಗಿಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಹೇಗಿದೆ. ಇಂತಹ ನೀರನ್ನು ಕುಡಿಬೇಕು ದನಗಳು. ದಾಖಲೆ ಸಮೇತ ಹೇಳ್ತೇನೆ, 16 ಬಾರಿ ಮನವಿ ಕೊಟ್ಟಿದ್ರು ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ನಾವು ನೀಡುವುದಿಲ್ಲ. ಅಲ್ಲದೆ ಇದು ಒಂದು
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತೊಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.